ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಹಾನ 2ನೇ ಅಧ್ಯಾಯ 4ನೆಯ ವಾಕ್ಯ. ಜಾನ್ ಚಾಪ್ಟರ್ 2 ವರ್ಸ್ 4. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಹಾಲೆಲೂಯ. ನೋಡಿರಿ, ವಾಕ್ಯವನ್ನು ನಾವು ನೋಡುವಾಗ ಅನೇಕ ಸಾರಿ ನಮಗೆ ಒಂದು ಡೌಟ್ ಅಥವಾ ಒಂದು ಕ್ವೆಶ್ಚನ್, ಯಾಕೆ ದೇವರು ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳಿದರು ಎಂಬುದಾಗಿ. ನೋಡಿ, ನಿಜವಾದ ಒಂದು ಕೊರತೆ, ಒಂದು ಅವಶ್ಯಕತೆ. ಮದುವೆ ಮನೆಯಲ್ಲಿ ದ್ರಾಕ್ಷ ರಸ ಮುಗಿಯುತ್ತಾ ಬರುತ್ತಾ ಇದೆ. ಕಡಿಮೆಯಾಗಿ ಅದು ಮುಗಿದೇ ಹೋಯಿತು. ಆಗ ಮರಿಯಳು, ಯೇಸುವಿನ ತಾಯಿ, ಓಡಿ ಬಂದು ಯೇಸುವಿನ ಬಳಿಗೆ, ತನ್ನ ಮಗನ ಬಳಿಗೆ ಹೋಗಿ ಹೇಳುತ್ತಾ ಇದ್ದಾಳೆ. ಸ್ವಾಭಾವಿಕವಾಗಿ ನಾವು ಕೂಡ ಒಂದು ಕಷ್ಟ, ಒಂದು ಎಮರ್ಜೆನ್ಸಿ ಬಂದಾಗ ನಮ್ಮ ಮಗನೋ ಮಗಳೋ ಹತ್ರ ನಾವು ಹೋಗಿ ಫಸ್ಟ್ ಹೇಳುತ್ತೇವೆ, ಏನು ಮಾಡಬೇಕೆಂಬುದಾಗಿ ನಮಗೆ ತೋಚುವುದಿಲ್ಲ. ಅದೇ ರೀತಿಯಾಗಿ ಮರಿಯಳು ಹೋಗಿ ಆ ಒಂದು ಎಮರ್ಜೆನ್ಸಿ, ಆ ಒಂದು ವಿಷಯದಲ್ಲಿ ಹೋಗಿ ಯೇಸುವಿನ ಬಳಿಗೆ, ಮಗನ ಬಳಿಗೆ ಹೋಗಿ ಹೇಳುತ್ತಾ ಇದ್ದಾಳೆ, ದ್ರಾಕ್ಷಾರಸವ ಮುಗಿದು ಹೋಯಿತು. ಆಗ ಯೇಸು ಸ್ವಾಮಿ ಅವಳನ್ನು ನೋಡಿ ಹೇಳುತ್ತಾ ಇದ್ದಾರೆ, ನನ್ನ ಗೊಡವೆ ನಿನಗೇಕೆ? ಅಂದರೆ ನನಗೂ ನಿನಗೂ ಈಗ ಚಿಂತೆ ಮಾಡಿ ಏನು ಪ್ರಯೋಜನ? ಯಾಕಂದರೆ ಈಗ ಅದ್ಭುತ ಬಹಿರಂಗವ ಮಾಡುವ ಸಮಯ ಇನ್ನೂ ನನಗೆ ಬಂದಿಲ್ಲ ಎಂಬುದಾಗಿ. ನನ್ನ ಪವರನ್ನು, ಅಂದರೆ ನಾನು ಪ್ರಾರ್ಥನೆ ಮಾಡಿ ನಾನು ಸತ್ತವರನ್ನು ಎಬ್ಬಿಸಿದೆ, ಕುರುಡರಿಗೆ ಕಣ್ಣು ಕೊಟ್ಟೆ, ಕುಂಟರು ನಡೆದರು, ಕುಷ್ಠರೋಗಿಗಳು ವಾಸಿಯಾದರು, ಪಾಪಿಗಳು ರಕ್ಷಿಸಲ್ಪಟ್ಟರು. ಇದೆಲ್ಲ ಅನೇಕ ಕಾರ್ಯಗಳನ್ನು ನಾನು ಬಹಿರಂಗವಾಗಿ ಮಾಡುತ್ತಾ ಇದ್ದರೂ ಕೂಡ ಈ ಒಂದು ಟೈಮಲ್ಲಿ ನಾನು ಈ ಒಂದು ಅದ್ಭುತವನ್ನು ನಾನು ಬಹಿರಂಗವಾಗಿ ಮಾಡುವ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ, ಇಟ್ಸ್ ನಾಟ್ ಟೈಮ್ ಫಾರ್ ಮೀ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಾತ್ರವಲ್ಲದೆ ಅಷ್ಟೆಲ್ಲ ಇದ್ದರೂ ಕೂಡ ಯೇಸು ಸ್ವಾಮಿ ಏನು ಹೇಳುತ್ತಾ ಇದ್ದಾರೆ? ಅವರು ಆಳುಗಳನ್ನು ನೋಡಿ ಮಾತನಾಡುತ್ತಾ ಇದ್ದಾರೆ. ಹಾಲೆಲೂಯ. ಸೇವಕರನ್ನ ನೋಡಿ ಹೇಳುತ್ತಾ ಇದ್ದಾರೆ, ಆ ಬಾನೆಗಳನ್ನು ನೀರಿನಿಂದ ತುಂಬಿರಿ. ಫಿಲ್ ದ ಜಾರ್, ಫಿಲ್ ದ ಪಾಟ್, ವಾಟರ್ ಪಾಟ್ ವಿತ್ ವಾಟರ್ ಟು ದ ಬ್ರಿಮ್. ಕಂಠದ ಮಟ್ಟಿಗೆ ಆ ನೀರನ್ನು ಬಾನೆಗಳಲ್ಲಿ ತುಂಬಿಸ್ರಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಲ್ಲೆಲೂಯ್ಯ. ನೋಡಿ, ಒಂದು ಅವಶ್ಯಕತೆ ಬಂದಾಗ ಯೇಸು ಸ್ವಾಮಿ ಹೇಳುವುದೇನು, ಇನ್ಸ್ಟ್ರಕ್ಷನ್ ಕೊಡುವುದೇನು? ಬಾನೆಗಳನ್ನು ತುಂಬಿಸ್ರಿ. ತುಂಬುವಿಕೆ, ಅವರ್ ಸಿಟ್ಯುವೇಶನ್, ಅವರ್ ಪ್ರಾಬ್ಲಮ್, ನಮ್ಮ ಕಷ್ಟ, ನಮ್ಮ ಅವಶ್ಯಕತೆ, ನಮಗೆ ಬೇಕಾದ ಒಂದು ನೀಡು ಬರುವಾಗ, ಅವಶ್ಯಕತೆ ಬರುವಾಗ, ಎಮರ್ಜೆನ್ಸಿ ಬರುವಾಗ, ಆ ಒಂದು ಕಷ್ಟ ನಮ್ಮನ್ನು ಚಿಂತೆ ಮಾಡುವುದಕ್ಕೆ, ಅದು ನಮ್ಮನ್ನು ಬಾದರ್ ಮಾಡೋದಕ್ಕೆ ಒತ್ತಾಯ ಮಾಡಬಾರ್ದು. ಬದಲಾಗಿ ಅದು ನಮ್ಮನ್ನು ತುಂಬಿಸುವುದಕ್ಕೆ ನಮ್ಮನ್ನು ತಳ್ಳಬೇಕು. ಹಾಲೆಲೂಯ್ಯ. ಅದು ನಮ್ಮನ್ನು ತುಂಬುವುದಕ್ಕಾಗಿ ತಳ್ಳುತ್ತಾ ಇದೆ, ತುಂಬುವುದಕ್ಕಾಗಿ ಪ್ರೇರೇಪಣೆ ಮಾಡುತ್ತಾ ಇದೆ. ಸೊ ಓಡಿ ಹೋಗಿ ನಾವು ಕದಗಳನ್ನು ಮುಚ್ಚಿಕೊಂಡು ನಾವು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡುವಾಗ ಅದ್ಭುತವು ದೇವರು ಮಾಡುತ್ತಾರೆ. ಅದ್ಭುತ ಪರಿಶುದ್ಧಾತ್ಮನು ಮಾಡುತ್ತಾ ಇದ್ದಾರೆ. ದ ಹೋಲಿ ಸ್ಪಿರಿಟ್, ದಿ ಅನಾಯಿಂಟಿಂಗ್, ನೀನು ತುಂಬುವಾಗ ಅಲ್ಲೆಲೂಯ್ಯ, ನಿನ್ನ ಒಳಗಡೆ ಇರುವ ಅಭಿಷೇಕ ಕಾರ್ಯಗಳನ್ನು ಬದಲಿ ಮಾಡಲಿ. ಅಲ್ಲೆಲ್ಲೂ ಯೇಸು ನಿನ್ನ ತಾಯಿ ಹೇಳುತ್ತಾ ಇದ್ದಾರೆ ಸೇವಕರನ್ನ ನೋಡಿ, ಯೇಸು ನಿಮಗೇನು ಹೇಳುತ್ತಾರೋ ಅದನ್ನು ಮಾಡಿರಿ. ಯೇಸು ಏನು ಹೇಳಿದರು? ಬಾನೆಗಳನ್ನು ತುಂಬಿಸಿರಿ. ಫಿಲ್ ದ ವಾಟರ್ ಪಾಟ್ಸ್. ಅಲ್ಲೆಲ್ಲೂಯ್ಯ. ತುಂಬಿದ ತಕ್ಷಣ ಇದನ್ನು ತಕ್ಕೊಂಡು ಹೋಗಿ ಪಾರುಪತ್ಯಗಾರನಿಗೆ ಕೊಡಿರಿ, ತೋರಿಸ್ರಿ ಎಂಬುದಾಗಿ ಹೇಳುವಾಗ ಪಾರುಪತ್ಯಕಾರನು ಅದನ್ನು ಕುಡಿದು ನೋಡಿದಾಗ ನೀರು ದ್ರಾಕ್ಷಾರಸವಾಗಿ ಬದಲಿಯಾಗಿತ್ತು. ಹಾಲೆಲೂಯ್ಯ. ವಾಟರ್ ಟರ್ನಿಂಗ್ ಇನ್ ಟು ವೈನ್. ಲಿಟ್ರಲ್ ಆಗಿ ನಾವು ನೀರನ್ನು ದ್ರಾಕ್ಷಾರಸವಾಗಿ ಮಾಡುವುದು ಬೇಕಾಗಿಲ್ಲ. ಆದರೆ ನಮ್ಮ ಪರಿಸ್ಥಿತಿ ಹದಗೆಟ್ಟು ಹೋಗುತ್ತಾ ಇರುವ, ಮಿತಿ ಮೀರಿ ಹೋಗುತ್ತಾ ಇರುವ, ನಮ್ಮನ್ನು ದುಃಖಪಡಿಸುವ, ನಮ್ಮ ಕುಟುಂಬವನ್ನು ಒಡೆಯುವಂತಹ ಪರಿಸ್ಥಿತಿಗಳು ಬರುವಾಗ, ನೋಡಿರಿ, ಇಲ್ಲಿ ಈ ಕೊರತೆ ಬಂದಾಗ ಇಡೀ ಮದುವೆ ಮನೆಯಲ್ಲಿ ಗೊಂದಲವಾಗುತ್ತಾ ಇತ್ತು. ಈ ಒಂದು ಚಿಂತೆ ಒಂದು ವೇಳೆ ಎಲ್ಲರಿಗೂ ಗೊತ್ತಾಗಿದ್ದರೆ ಈ ವಿಷಯ, ಆ ಫುಲ್ ವೆಡ್ಡಿಂಗ್, ಆ ಫುಲ್ ಮದುವೆ ಮನೆಯೇ ಕೆಟ್ಟು ಹಾಳಾಗಿ ಹೋಗ್ತಾ ಇರ್ತಿತ್ತು. ಅಲ್ಲೆಲ್ಲೂಯ್ಯ. ಆದರೆ ಯೇಸು ಸ್ವಾಮಿ ಮಾಡಿದ್ದನ್ನು ಮಾಡಿದರು. ಅಲ್ಲೆಲ್ಲೂಯ್ಯ. ಯಾವ ರೀತಿ ಮಾಡಬೇಕು ಅದನ್ನು ಮಾಡಿದ್ರು. ದೋ ಇಟ್ ವಾಸ್ ನಾಟ್ ಟೈಮ್, ಹಿ ಅಲೌಡ್ ದ ಹೋಲಿ ಸ್ಪಿರಿಟ್. ಅವರು ಪರಿಶುದ್ಧಾತ್ಮನಿಗೆ ಬಿಟ್ಟುಕೊಟ್ಟರು. ಹಿ ಅಲೌಡ್ ದ ಸ್ಪಿರಿಟ್ ಆಫ್ ಗಾಡ್, ದ ವರ್ಡ್ ಆಫ್ ಗಾಡ್ ಟು ಡೂ ದ ನೀಡ್ಫುಲ್. ಆ ಒಂದು ಕೊರತೆಯನ್ನು ತೀರಿಸುವುದಕ್ಕೆ ಯೇಸು ಸ್ವಾಮಿ ಏನು ಮಾಡಿದರು? ಪರಿಶುದ್ಧಾತ್ಮನಿಗೆ ಬಿಟ್ಟುಕೊಟ್ಟರೆಂಬುದಾಗಿ ನೋಡುತ್ತಾ ಇದ್ದೇವೆ. ಹಾಲೆಲೂಯ್ಯ. ನಾವು ಕೂಡ
ಡೋಂಟ್ ಅಲಾವ್ ಎನಿಥಿಂಗ್ ಟು ಬಾದರ್ ಯು. ಯಾಕಂದರೆ ನಿಮ್ಮನ್ನು ಹಾಳು ಮಾಡುವುದಾದರೆ, ನಿಮ್ಮನ್ನು ಚಿಂತೆ ಪಡಲು ನುಗ್ಗುವುದಾದರೆ, ನೀವು ಚಿಂತೆ ಮಾಡಲು ಶುರು ಮಾಡಿದ್ರೆ ಹೋಲ್ ಫ್ಯಾಮಿಲಿ ಚಿಂತೆ ಮಾಡುತ್ತದೆ. ನೀವು ಕುಗ್ಗಿ ಹೋದರೆ ಫುಲ್ ಫ್ಯಾಮಿಲಿ ಕುಗ್ಗಿ ಹೋಗುತ್ತದೆ. ನೀವು ಸೋತು ಹೋದರೆ ಫುಲ್ ಫ್ಯಾಮಿಲಿ, ಇಡೀ ಕುಟುಂಬ ಸೋತು ಹೋಗುತ್ತದೆ. ದಟ್ಸ್ ವೈ ಇವರು ಹೇಳ್ತಾ ಇದ್ದಾರೆ, ಅಮ್ಮ ನಾನು ಚಿಂತೆ ಮಾಡೋದರಿಂದ ಲಾಭ ಇಲ್ಲ. ಐ ಆಮ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. You are filled with Holy Spirit. When we are filled with the Holy Spirit, let the Holy Spirit take control. Hallelujah. He will do the miracle. He will change anything into anything. ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾತ್ರವಲ್ಲದೆ ನಿನ್ನ ಕಹಿಯಾದ ಜೀವನ ಅದು ಮಧುರವಾಗಿ ಬದಲಾಗುತ್ತದೆ. ಒಡೆಯುತ್ತಾ ಇದೆಯಾ ನಿಮ್ಮ ಜೀವನ, ಮುಗಿಯುತ್ತಾ ಇದೆಯಾ ನಿಮ್ಮ ಬಂಧ, ನಿಮ್ಮ ಸಂಬಂಧ, ಅದನ್ನು ದೇವರು ಕಟ್ಟುತ್ತಾರೆ. ಮದುವೆ ಮನೆಯಲ್ಲಿ ಇದನ್ನು ಮಾಡಿದರೆ ಯೋಚನೆ ಮಾಡಿರಿ, ನಿಮ್ಮ ಮದುವೆ, ನಿಮ್ಮ ಜೀವನ, ನಿಮ್ಮ ಕುಟುಂಬ ಜೀವನದಲ್ಲಿ. ಹಾಲೆಲೂಯಾ. ಡೋಂಟ್ ಅಲಾವ್ ಎನಿಥಿಂಗ್ ಟು ಬಾದರ್ ಯು. ಡೋಂಟ್ ಅಲಾವ್ ಎನಿಥಿಂಗ್ ಟು ಕಮ್ ಬಿಟ್ವೀನ್ ಯು ಆ್ಯಂಡ್ ಯೋರ್ ಫ್ಯಾಮಿಲಿ, ಯು ಆ್ಯಂಡ್ ಯೋರ್ ಹಸ್ಬೆಂಡ್, ಯು ಆ್ಯಂಡ್ ಯೋರ್ ವೈಫ್. ನಿನ್ನ ಹೆಂಡತಿ, ನಿನ್ನ ಗಂಡನಿಗೆ ಮಧ್ಯದಲ್ಲಿ ಯಾವುದು ಬರುವುದಕ್ಕೆ ಬಿಡಬೇಡ. ಹಾಲೆಲೂಯಾ. ದೇವರು ಮದುವೆ ಮನೆಯಲ್ಲಿ ಒಂದು ಅದ್ಭುತವನ್ನು ಮಾಡಿದರು. ಅದೇ ರೀತಿಯಾಗಿ ನಿನ್ನ ಕುಂದು ಕೊರತೆಗಳಲ್ಲಿ, ನಿನ್ನ ಮದುವೆಯಲ್ಲಿ, ನಿನ್ನ ಕುಟುಂಬ ಜೀವನದಲ್ಲಿ, ಹಾಲೆಲೂಯಾ, ನಿನ್ನ ದಾಂಪತ್ಯದಲ್ಲಿ, ನಿನ್ನ ಗಂಡನ ಜೀವನ, ನಿನ್ನ ಹೆಂಡತಿಯ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ಸಾಧಾರಣವಾದದನ್ನು ಅಸಾಧಾರಣವಾಗಿ ಮಾಡುತ್ತಾರೆ. ಓ ಕಹಿಯಾಗಿದ್ದನ್ನು ಸಿಹಿ ಮಾಡುತ್ತಾರೆ. ಹಾಲೆಲೂಯಾ. ಓ ಹಾಲೆಲೂಯಾ. ಸ್ತೋತ್ರ ಮಾಡೋಣ ದೇವರಿಗೆ, ಕೊಂಡಾಡೋಣ. ಪರಿಶುದ್ಧಾತ್ಮ ದೇವರು ಚಲಿಸುತ್ತಾ ಇದ್ದಾರೆ, ಅನೇಕರನ್ನ ತುಂಬುತ್ತಾ ಇದ್ದಾರೆ. ಐ ನೋ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಇಸ್ ಸ್ಪೀಕಿಂಗ್ ಆ್ಯಂಡ್ ಟಚಿಂಗ್ ಯು ಆ್ಯಂಡ್ ನಿಮ್ಮನ್ನು ಉಜ್ಜೀವಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಭಯಪಡಬೇಡ, ಓ ಗಲಿಬಿಲಿಗೊಳ್ಳಬೇಡ. ಹಲ್ಲೆಲೂಯಾ. ಯೇಸುವಿನ ಬಳಿಗೆ ಓಡಿ ಹೋಗು. ಮರಿಯಳು ಮಾಡಿದ್ದು ಸರಿಯಾದ ಒಂದು ಕಾರ್ಯ. ತನ್ನ ಮಗನ ಬಳಿಯಲ್ಲಿ ಓಡಿ ಹೋದಳು. ಅವಳು ಆ ಮದುವೆ ಮನೆಯವರಿಗೆ ಹೇಳಲಿಲ್ಲ, ಆ ಅಡಿಗೆಯವನಿಗೆ ಹೇಳಲಿಲ್ಲ. ಹಲ್ಲೆಲೂಯಾ. ಓ ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದಾಗ ಇಮ್ಮಿಡಿಯೇಟಾಗಿ ಮರಿಯಳು ಬಿಟ್ಟುಕೊಟ್ಟಳು. ಯೇಸು ಏನು ಹೇಳ್ತಾರೆ ಅದನ್ನು ಮಾಡಿರಿ. ಇದು ನಿಮಗೆ ದೇವರು ಹೇಳ್ತಾ ಇದ್ದಾರೆ, ಯೇಸು ಏನು ಹೇಳ್ತಾ ಇದ್ದಾರೆ ಅದನ್ನು ಮಾಡಿರಿ. ಅದಕ್ಕೆ ಕೇಳ್ರಿ ಕಿವಿ ಕೊಟ್ಟು, ಕೇಳ್ರಿ ಕಿವಿ ಕೊಟ್ಟು. ಯೇಸುವಿನ ಬಳಿಗೆ ಓಡ್ರಿ. ನೀವು ಹೆಂಡತಿ ಆಗಿರ್ಬೋದು, ನೀವು ಗಂಡ ಆಗಿರ್ಬೋದು, ನೀವು ಯಾರೇ ಹೆಣ್ಣೋ ಗಂಡೋ, ಓ ನೀವು ಹೆಂಡತಿಯೋ ಗಂಡನೋ, whoever you are, run, go to Jesus. Hallelujah. He will answer you. He will bind you. Hallelujah. He will, thank you Lord. He will, hallelujah, ಸರಿ ಮಾಡುತ್ತಾರೆ, ಸರಿ ಮಾಡುತ್ತಾರೆ, ಸರಿ ಮಾಡುತ್ತಾರೆ. ಹಲ್ಲೆಲೂಯಾ. ಬಿರುಕು ಬಿದ್ದದ್ದನ್ನು ಜೋಡಿಸುತ್ತಾರೆ. ತನ್ನ ಪ್ರೀತಿ, ತನ್ನ ಓ ಹಲ್ಲೆಲೂಯಾ, ತನ್ನ ಶಕ್ತಿಯಿಂದ ನಿಮ್ಮನ್ನು, ಹಲ್ಲೆಲೂಯಾ, ನಿಮ್ಮ ಕಹಿತನ ಸಿಹಿಯಾಗಿ ಬದಲಾಗುತ್ತದೆ. ನಿನ್ನ ಕಣ್ಣೀರು ಬದಲಾಗುತ್ತದೆ. ಮಗಳೇ, ನಿನ್ನ ಕಣ್ಣೀರು ಓಳಾಡುತ್ತಾ ನೀನು ಕುದ್ದುಕೋಬೇಡ. ಎದ್ದೇಳು, ಯೇಸು ಸ್ವಾಮಿಯಲ್ಲಿ ಹೇಳು. ಅವರು ನಿನ್ನ ಕಹಿಯನ್ನು ಸಿಹಿಯಾಗಿ ಮಾಡುತ್ತಾರೆ, ಕುಂದು ಕೊರತೆಯನ್ನು ಸಮೃದ್ಧಿಯಾಗಿ ಮಾಡುತ್ತಾರೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಇವತ್ತು ನಮ್ಮನ್ನು ನೋಡಿ ದೇವರು ಮಾತನಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಹೇಳ್ತಾ ಇದ್ದಾರೆ, ನಿಮ್ಮ ಕಷ್ಟ ನಿಮ್ಮನ್ನು ಅದು ಇದು ಮಾಡಬಾರದು, ಅಂದರೆ ಹಾಳು ಮಾಡಬಾರ್ದು, ಚಿಂತೆಗೆ ಒಳಪಡಿಸಬಾರ್ದು. ಬದಲಿಗೆ ಅದು ನಿಮ್ಮನ್ನು ನೂಕಬೇಕು. ಪರಿಶುದ್ಧಾತ್ಮನಿಂದ ಪ್ರಾರ್ಥನೆ ಮಾಡುವುದಕ್ಕೆ, ತುಂಬಿಸಲ್ಪಡುವುದಕ್ಕೆ ಅದು ನಿಮ್ಮನ್ನು ನೂಕಬೇಕು. ಅದಕ್ಕಾಗಿಯೇ ಈ ಒಂದು ಸಂದರ್ಭ. ಸೊ ನಾವು ಹೋಗೋಣ, ತುಂಬಿಸಲ್ಪಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.